ಗಣೇಶ ನಾಣೆಗೂ ಸುಳ್ಳು ಹೇಳ್ಬಾರ್ದು. ಯಾವ ಇಷ್ಟ ಕಮೆಂಟ್ ಟೈಮಿ ಹೇಳಿ. ಓಕೆ ಆಯ್ತು. ಗಣೇಶ ನಾಣೆಗೂ ಸುಳ್ಳು ಹೇಳಲ್ಲ. ಏನೇನು ಕೇಳಿದ್ದೀರಾ ಒಂದು ನಮ್ಮ ಕಿರಣ್ ಅವರು ಕಿರಣ್ ಲಿಯಾ ಅಂತ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಳ್ಳಿ. ಅವರೊಬ್ರು ಅದು ಬಿಟ್ಟರೆ ಹಿಂದೆ ಒಬ್ರು ಗೊತ್ತಿದ್ದಾರೆ ಯಜಮಾನ್ರು ಅವರೊಬ್ರು ಅದಕ್ಕೆ ನನಗೂ ನಾನು ಎಣ್ಣೆ ಹೊಡಿತೀನಿ ಅದೇ ಸುಳ್ಳು ಹೇಳೋದು. ಎಣ್ಣೆ ಹೊಡಿತೀನಿ ಅದಕ್ಕೂ ಅಷ್ಟೇ ಆನೆ ಎಣ್ಣೆ ಹೊಡಿರೋ ಥರನೂ ಮಾಡೋರೆ. ಸ್ಮೋಕು ಮಾಡ್ತಾ ಇದೆ. ಅದು ಇವಾಗ ಜಾಸ್ತಿ ಇತ್ತು, ಇವಾಗ ಕಂಟ್ರೋಲ್ ಆಗ್ಬಿಟ್ಟು ದಿವಸಕ್ಕೆ ಒಂದು 2 ಆ ಥರ ಎಲ್ಲ ಬಂದಿದ್ದೀನಿ ಅಂತಂದ್ರೆ ಇವರೇ ಕಾರಣ. ಬ್ರೇಕಪ್ ಆಯಿತು, ಅಷ್ಟು ಇಯರ್ ಲವ್ ಮಾಡಿದ್ಮೇಲೆ ಬಟ್ ಈಗ ಯಾವುದಾದ್ರೂ ಒಳ್ಳೆ ಹುಡುಗಿ ಸಿಕ್ಕರೆ ನೀವು ಮತ್ತೆ ಲವ್ ಮಾಡ್ತೀರಾ? ಜಗತ್ತಲ್ಲಿ ತುಂಬಾ ಒಳ್ಳೆ ಹುಡುಗಿರು ಇರ್ತಾರೆ, ಆದರೆ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸಂತು ಫಾಕ್ಸ್ ಯೂಟ್ಯೂಬ್ ಚಾನಲ್. ಏನಂತ ಅಂದರೆ ಇವತ್ತು ಆಸ್ಕ್ ಮೀ ಕ್ವಶನ್ ಮಾಡ್ತಾ ಇದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ, ಏನೇನು ಕೇಳ್ತೀರಲ್ಲ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ. ಸೊ ಇವರು ಅದನ್ನ ಓದ್ಕೊಂಡು ಹೋಗ್ತಾ ಇರ್ತಾರೆ, ನಾನು ಅದಕ್ಕೆ ಉತ್ತರ ಕೊಡ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಹೋಗೋಣ. ಸೊ ಎಸ್, ನಾನು ನಿಮ್ಮ ಪ್ರೀತಿಯ ಗೌಡ್ರ ಹುಡುಗಿ. ಇವತ್ತು ಆ್ಯಕ್ಚುಲಿ ಸಂತು ಫಾಕ್ಸ್ ಅವರ ವ್ಲಾಗಲ್ಲಿ ನಾನು ಕೂಡ ಕಾಣಿಸ್ಕೊತಾ ಇದ್ದೀನಿ. ಆಸ್ಕ್ ಮಿ ಕ್ವಶನ್ ಅವ್ರು ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ. ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದೆ ಅಂತ ನಾನು ಕೂಡ ನೋಡಿದ್ದೀನಿ. ಅದರಲ್ಲಿ ಯಾವುದು ಸೆಲೆಕ್ಟೆಡ್ ಅಂದರೆ ರಿಪೀಟೆಡ್ ಇದನ್ನು ನಾವು ಹೇಳ್ತಾ ಇಲ್ಲ. ಸೊ ತುಂಬ ಜನ ಲೈಕ್ ಕ್ವಶನ್ಸ್ ಮಾಡಿದ್ದೀರ, ಬಟ್ ಅದರಲ್ಲಿ ಈ ಒಂದು ಬ್ಲಾಗಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಆಸ್ಕ್ ಮಿ ಕ್ವಶನ್ ನೋಡೋಣ. ಸಂತು ಫಾಕ್ಸ್ ಅವ್ರು ಇವತ್ತು ಯಾವ ರೀತಿ ಹೇಳ್ತಾರೆ ಎಲ್ಲನೂ ಆ್ಯಂಡ್ ಟ್ರೂ ಆಗಿ ಹೇಳಬೇಕು. ಇದು ಆ್ಯಕ್ಚುಲಿ ಏನು ಗೊತ್ತಾ, ಅವರು ಗಣೇಶನ್ ತುಂಬ ನಂಬ್ತಾರೆ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಗಣೇಶ ನಾಣೆಗೂ ಸುಳ್ಳು ಹೇಳ್ಬಾರ್ದು. ಯಾವ ಇಷ್ಟ ಕಮಾನ್ ಟೆಲ್ ಮಿ ಹೇಳಿ. ಓಕೆ ಆಯಿತು. ಗಣೇಶ ನಾಣೆಗೂ ಸುಳ್ಳು ಹೇಳಲ್ಲ. ಬನ್ನಿ, ಏನೇನು ಕೇಳಿದ್ದೀರಾ ಎಲ್ಲ ಹೇಳ್ತೀನಿ. ಸೊ ಲೆಟ್ ಸಿ ಅವ್ರು ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನನ್ನ ಚಾನಲ್ ಕೂಡ ಇದೆ ಗೌಡ್ರ ಹುಡುಗಿ 3099. ಸೊ ಪ್ಲೀಸ್ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಅವ್ರ ಗಂಡಂಗೂ ಹೇಳ್ತವ್ರೆ ನೀವು ಓಪನ್ ಮಾಡ್ಕೊಳ್ಳಿ ಅಂತ. ಭಾರಿ ಪಳಾರಿದ್ದಾರೆ ಇವರು, ಏನು ಮಾಡೋಕ್ಕಾಗಲ್ಲ. ಸೊ ಸಂತು ಫಾಕ್ಸ್ ಅವರೇ, ಇವಾಗ ನಿಮ್ಮ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಸ್ಟಾರ್ಟ್ ಆಗ್ತದೆ. ಸೊ ಆ್ಯಕ್ಚುಲಿ ನೇಮ್ ಹೇಳಲ್ಲ, ಯಾರು ಕೇಳಿದ್ದಾರೆ ಅಂತ ಏನು ಹೇಳಲ್ಲ. ಅದು ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅದನ್ನು ಮಾತ್ರ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನನಗೆ ಫುಲ್ಲು ಸ್ವೆಟ್ ಆಗ್ತಿದೆ, ಫುಲ್ ಶೆಕೆ. ಬಟ್ ಫ್ಯಾನ್ ಹಾಕಕ್ಕೆ ಬಿಡ್ತಲ್ಲ ಇವರು, ವಾಯ್ಸ್ ಕೇಳಿಸಲ್ಲ ಅಂತ ಅಂದ್ಬಿಟ್ಟು. ಯಾಕೋ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ತುಂಬ ಏನೋ ಮಳೆ ಬಿಸಿಲು ಎಲ್ಲ ಇದೆ. ಸೊ ಬನ್ನಿ, ಲೆಟ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್ ಬಂದು ಏನು ಗೊತ್ತಾ ಗೈಸ್, ಈ ಒಂದು ಆಸ್ಕ್ ಮಿ ಕ್ವಶನಲ್ಲಿ ಜಾಸ್ತಿ ಕೇಳಿರೋದೆ ನನ್ನ ಬಗ್ಗೆ. ನಿಜ, ಆಮೇಲೆ ನಾನು ಎಕ್ಸ್ ಬಗ್ಗೆ ಕೇಳ್ತಾರೆ. ಹೌದು, ಬಟ್ ಜಾಸ್ತಿ ಕೇಳಿದ್ರೆ ನಿಮ್ಮ ಬಾಸ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಅದನ್ನು ಲಾಸ್ಟಲ್ಲಿ ಕೇಳ್ತೀನಿ ಅವ್ರಿಗೆ ಕ್ವಶನ್ನು. ಸೊ ಅಯ್ಯಪ್ಪ ಬ್ರೋ, ಯಾವಾಗ ಸಾಂಗ್ ಬಿಡೋದು? ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆಯಲ್ಲ ಯೂಟ್ಯೂಬ್ ಚಾನಲಲ್ಲಿ. ಏನದು ಯೂಟ್ಯೂಬ್ ಚಾನಲ್ ನೇಮು? ಬೆಲ್ವಾ ಯೂಟ್ಯೂಬ್ ಚಾನಲಾ? ಅದರಲ್ಲಿ ರಿಲೀಸ್ ಆಗಿದೆ. ಎಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಂತು ಫಾಕ್ಸ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸಾನ್ವಿ ಅಂತಲೂ ಕಮೆಂಟ್ ಮಾಡಿ. ಸೊ ಈ ಒಂದು ಸಾಂಗ್ ಮಾಡಿರೋದು ಯಾರು? ನಮ್ಮ ಡಾರ್ಲಿಂಗ್ ಪ್ಯಾಥೋ ಫ್ರೆಜ್ಜು. ಹಾಂ, ಮತ್ತು ಎಷ್ಟೊಂದು ಜನದ್ದು ಅದರಲ್ಲಿ ಏನಿದೆ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ರಂಜಿತಣ್ಣ ಆಗಿರ್ಬೋದು, ಗೀತಕ್ಕ ಆಗಿರ್ಬೋದು, ಆಮೇಲೆ ಎಡಿಟರ್ಸ್, ಕ್ಯಾಮ್ರಾಮ್ಯಾನ್ಸ್, ಅಭಿ, ಇವರೆಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಸಾಂಗ್ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಲಿಂಕ್ ಹಾಕಿರ್ತೀವಿ. ಅಂದರೆ ಲಿಂಕ್ ಇರುತ್ತೆ ಲೈಕ್ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ದು, ಹೋಗಿ ಎಲ್ಲರೂ ಕೂಡ ನೋಡಿ ಅಷ್ಟೇ. ಸೊ ನೆಕ್ಸ್ಟ್ ಒನ್, ಹಾಯ್ ಮೈ ನೇಮ್ ಈಸ್ ರಕ್ಷಿತಾ ಕ್ರೇಜಿ ಕ್ವೀನ್, ವಿಡಿಯೋ ಆಲ್ ಡೂಯಿಂಗ್ ಗುಡ್ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ನಿನಗೇನೆ. ವಿಡಿಯೋ ಚೆನ್ನಾಗಿ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಬೇರೆ ರೀತಿ ವೀಡಿಯೋಸ್ ಬೇಕು ಅಂತ ಅಂದರೆ ನನಗೆ DM ಮಾಡಿ, ಇಲ್ಲಾಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ಮಾಡ್ತೀನಿ ನೆಕ್ಸ್ಟು. ಓಕೆ ಡನ್. ನೆಕ್ಸ್ಟು, ನೀವು ಸ್ಕಿಪ್ ಮಾಡ್ದಂಗೆ ಆ್ಯಂಡ್ ಮಾಡಿ ನಿಮ್ಮ ಹುಡುಗಿ ಯಾರು ಅಂತ ಅಟ್ಲೀಸ್ಟ್ ಒಂದು ಕ್ಲೂ ಕೊಡಿ ಓಲ್ಡ್ ಹುಡುಗಿ ಬಗ್ಗೆ. ನೇಮ್ ಬೇಡ ಅವ್ರದ್ದು, ಬಟ್ ಆದರೆ ಎಷ್ಟು ಜನ ಅದೇ ಕೇಳಿದ್ದೀರಾ, ನೇಮ್ ಹೇಳಿ ಅವ್ರ ಫೋಟೋ ಹಾಕಿ ಅಂತ ಅಂದ್ಬಿಟ್ಟು ಹಾಕ್ಬಿಟ್ರೆ ಪಾಪ ಮದುವೆ ಆಗೋರು ಅವ್ರ ಲೈಫ್ ಹಾಳಾಗೋಗ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ. ಬೇಡ ಅವ್ರ ಬಗ್ಗೆ ಎಂತಕ್ಕೆ, ನಮ್ಮ ಫ್ಯೂಚರ್ ನಾವು ಮಾತಾಡ್ಕೊಂಡು ಹೋಗೋಣ. ಯಾವುದೋ ತುಕಾಲಿಗಳ ಬಗ್ಗೆ ನಾವು ಯಾಕೆ ಮಾತಾಡೋಣ? ನಮ್ಮ ಬಾಸ್ ಹೇಳಿ ತಗಡು ಅಂತ ಅಂದ್ಬಿಟ್ಟು ತಗಡುಗಳ ಬಗ್ಗೆ ನಾವು ಯಾಕೆ ಮಾತಾಡೋಣ? ಡಿ ಬಾಸ್ ಹೇಳಿದ್ದಾರೆ ತಗಡುಗಳ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡಬೇಕು ಅಂತ. ಸೊ ಒಂದು ಹುಡುಗಿ ಹಾಕಿದ್ದಾರೆ, ಎಬೌಟ್ ಮೀ ಪ್ಲಸ್ ಸಾಂಗ್ ಅಂತ ಹಾಕಿದ್ದಾರೆ, ವಿತ್ ಪಿಕ್ ಹಾಕಿದ್ದಾರೆ. ಆ್ಯಕ್ಚುಲಿ ಇದು ಆಸ್ಕ್ ಮಿ ಕ್ವಶನಲ್ಲಿ ನಾವು ಯೂಟ್ಯೂಬಲ್ಲಿ ರಿಪ್ಲೈ ಮಾಡ್ತೀವಿ ಅಂತ ಹಾಕಿದ್ದು, ಬಟ್ ಐ ಡೋಂಟ್ ನೋ ಅವ್ರಿಗೆ. ಲಿಯೋ ಗರ್ಲ್ ಎಬೌಟ್ ಮೀ ಆ್ಯಂಡ್ ಸಾಂಗ್ ಗೊತ್ತಾ ನಿಮ್ಗೆ ಯಾರು ಅಂತ? ಇಲ್ಲ, ಕೇಳಿ ಗೊತ್ತಿಲ್ಲ ಯಾರು. ಗೊತ್ತಿಲ್ಲ ನಿಮಗೆ? ಹಂಗಿದ್ರೆ ಸಾರಿ ಗೈಸ್, ಗೊತ್ತಿಲ್ಲ ಲಿಯೋ ಗರ್ಲ್ ಯಾರು ಅಂತ ಅಂದ್ಬಿಟ್ಟು.
ನೆಕ್ಸ್ಟ್ ಕ್ವಶನ್ನು, ನಿಮ್ಮ ಎಕ್ಸ್ ಫೋಟೋ ಹಾಕಿ. ಇಲ್ಲಿ ಹಾಕಿರ್ತೀನಿ ಕೆಳಗಡೆ ನೋಡ್ಕೊಳ್ಳಿ ಬ್ಲಾಗಲ್ಲಿ. ನಿಮ್ಮ ಲವ್ ಎಂತಕ್ಕೆ ಬ್ರೇಕಪ್ ಆಯಿತು? ನನ್ನ ಲವ್ ಎಂತಕ್ಕೆ ಬ್ರೇಕಪ್ ಆಯಿತು ಅಂತ ಅಂದರೆ ಹೇಳೋದಿಲ್ಲ. ನನ್ನ ಲವ್ ಎಂತಕ್ಕೆ ಬ್ರೇಕಪ್ ಆಯಿತು ಅಂತ ಅಂದರೆ ನಾನು ಒಳ್ಳೆಯವನಾಗಿದೆ, ಅವ್ರು ಕೆಟ್ಟವಳಾಗಿಲ್ಲ, ಅದಕ್ಕೆ ಬ್ರೇಕಪ್ ಆಯಿತು. ಆಮೇಲೆ ಇನ್ನೇನು ರೀಸನ್ ಕೊಡೋಣ, ಇವ್ರು ಬ್ಲಾಗಲ್ಲಿ ಹಾಕಿದ್ದೀನಿ ಅವ್ರು ನನ್ನ ಲವ್ ಎಂತಕ್ಕೆ ಬ್ರೇಕಪ್ ಆಯಿತು ಅಂತ. ಆ ಲಾಗ್ ನೇಮು ಹೇಳ್ಬಿಡು, 7 ವರ್ಷದ ಪ್ರೀತಿಗೆ ಏನಾಯಿತು ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಅವ್ರ ತಮ್ಲೈನು. ಸೊ ಸರ್ಚ್ ಮಾಡಿ ಸಿಗುತ್ತೆ, ಅದ್ರಲ್ಲಿ ಫುಲ್ಲು ಹೇಳಿ ನನ್ನ ಲವ್ ಸ್ಟೋರಿ ನೋಡ್ಕೊಳ್ಳಿ. ಇದ್ರಲ್ಲಿ ತಿರ್ಗಾ ಹೇಳಿ ನನ್ನ ಮೂಡ್ ಅಪ್ಸೆಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಲ್ಲ ಅಷ್ಟೇ, ಅದ್ರಲ್ಲಿ ಹೇಳಿದ್ದೀನಿ ನೋಡಿ. ಬ್ರೋ ನಿಮ್ಮದು ಯಾವ ಏರಿಯಾ? ನಮ್ಮದು ಬಂದು ಕಸ್ತೂರಿ ಬನಗರ್ ಅಂತ ಅಂದ್ಬಿಟ್ಟು ಸ್ಯಾಟ್ಲೈಟ್ ಹತ್ರ ಬರುತ್ತೆ ನಿಯರ್. ಆಯಿತಾ. ನೀವು ಯಾವ ಕ್ಯಾಸ್ಟ್ ಅನ್ನೋ ಕ್ಯೂರಿಯಾಸಿಟಿ ಅಪ್ಪ, ನೀವು ಯಾವ ಕ್ಯಾಸ್ಟ್ ಅನ್ನೋ ಕ್ಯೂರಿಯಾಸಿಟಿ ತುಂಬ ಇದೆ ನನಗೆ, ಬಟ್ ಯಾಕೆ ಕ್ಯಾಸ್ಟ್ ಕೇಳ್ತಿದ್ದಾಳೆ ಅಂತ ಥಿಂಕ್ ಮಾಡಬೇಡಿ. ಗೌಡಾಸ್ ಹೆಮ್ಮೆಯಿಂದ ಹೇಳ್ಕೊತೀನಿ. ಗೌಡಾಸ್. ನೀವು ಏನು ಜಾಬ್ ಮಾಡ್ತಿರೋದು? ನಾನು ಸದ್ಯಕ್ಕೆ ಏನೂ ಮಾಡ್ತಾಯಿಲ್ಲ, ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅವ್ರ ಅಪ್ಪನ ಕೆಲಸಕ್ಕೆ ಸಪೋರ್ಟಿವ್ ಆಗಿದ್ದಾರೆ. ಹಾಂ, ಅದು ಸತ್ಯ. ನಿಮಗೆ ಬ್ರೇಕಪ್ ಆಯಿತು, ಅಷ್ಟು ಇಯರ್ ಲವ್ ಮಾಡಿದ ಮೇಲೆ, ಬಟ್ ಈಗ ಯಾವುದಾದ್ರೂ ಒಳ್ಳೆ ಹುಡುಗಿ ಸಿಕ್ಕರೆ ನೀವು ಮತ್ತೆ ಲವ್ ಮಾಡ್ತೀರಾ? ಜಗತ್ತಲ್ಲಿ ತುಂಬ ಜನ ಒಳ್ಳೆ ಹುಡುಗಿರು ಇರ್ತಾರೆ, ಆದರೆ ಅವಳು ಒಳ್ಳೆಯವಳು ಅಂದ್ಕೊಂಡೆ ತಾನೇ ಲವ್ ಮಾಡಿದೆ, ತಿರ್ಗಾ ನೆಕ್ಸ್ಟು ಲವ್ ಮಾಡ್ದೆ ಹಂಗೆ ಆಗಲ್ಲ ಅಂತ ಹೆಂಗಿರುತ್ತೆ. ಸೊ ಅದಕ್ಕೆ ಬೇಡ ಅಂತ ನಿಲ್ಲಿಸ್ಬಿಟ್ಟಿದ್ದೀನಿ. ಲವ್ ಮಾಡಲ್ವಾ ನೀವು? ಹಂಗಿದೆ ಜೊತೆಲಿರೋದೇ ಲವ್ ಮಾಡಿಕೊಂಡು ಚೆನ್ನಾಗಿದ್ದೀನಿ. ನಿಮ್ಮ ಮನೆ ಯಾವ ಏರಿಯಾದಲ್ಲಿ ಇರೋದು ಬ್ರೋ? ಹೇಳನಲ್ಲ, ಕಸ್ತೂರಿ ಬನಗರ್. ನಿಮಗೆ ಅಣ್ಣ ತಮ್ಮ ತಂಗಿ ಇಲ್ವಾ? ನೀವು ಕೆಲಸಕ್ಕೆ ಹೋಗಲ್ವಾ? ಸ್ವಂತ ಅಣ್ಣ ಒಬ್ಬ ಇದ್ದಾನೆ, ಅವನ ಜೊತೆ ಮಾತಾಡಿಸಿ ತುಂಬ ವರ್ಷನೇ ಆಗೋಗಿದೆ, 7-8 ವರ್ಷ ಮೇಲೆ ಆಗೋಗ್ಬಿಟ್ಟಿದೆ. ನಾನು ಅವನು ಮಾತಾಡಿಸಿ, ನಾನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಅವ್ನು ಮಾತಾಡ್ಸಲ್ಲ. ಏನೋ ದೇವ್ರಿಚ್ಛೆ, ನೋಡೋಣ ಮುಂದೆ. ಅವನಿಗೆ ಮದುವೆ ಆಗಿ ಬರ್ತಾಳಲ್ಲ ಅವಳು, ಇಬ್ರಿಗೂ ಹೆಲ್ಪ್ ಮಾಡಿ ಮಾತಾಡ್ಸೋ ಥರ ಮಾಡ್ತಾಳ ಅಂತ. ಅದು ಬಿಟ್ರೆ ಇನ್ನೊಬ್ರು ಅಣ್ಣ ಇದ್ದಾರೆ, ಬನ್ನಿ ಬ್ರೋ ಫೇಸ್ ತೋರಿಸ್ತೀನಿ. ಅವರೇ, ನೀವಿಬ್ರಿಗಿನ ಜಾಸ್ತಿ ನಾನು ಚೆನ್ನಾಗಿ ಕಾಣಿಸ್ತೀನಿ. ಇನ್ನೂ ಒಬ್ರು ಇದ್ದಾರೆ, ಅವ್ರು ಬಂದು ಲಗ್ಗೆರೆಯಲ್ಲಿರೋದು, ನಮ್ಮ ಕಿರಣ್ ಅವ್ರು ಅಂತ ಅಂದ್ಬಿಟ್ಟು ಅವರೊಬ್ರು. ಓಕೆ. ನೀವು ನನ್ನ ಮೆಸೇಜೇ ನೋಡಿ ರಿಪ್ಲೈ ಮಾಡೋದೇ ಇಲ್ಲ, ಯಾಕೆ ಅಂತ ಅಂದರೆ ನನಗೆ ಕೆಲಸ ಕಾರ್ಯ ಏನೂ ಇಲ್ಲ, ಸ್ವಲ್ಪ ಬ್ಯುಸಿ ಇರ್ತೀನಿ ಕೆಲಸ ಕಾರ್ಯ ಇಲ್ಲದೇನೆ. ಸೊ ಹಂಗಾಗಿ ರಿಪ್ಲೈ ಮಾಡಲ್ಲ. ಇನ್ಮೇಲಿಂದ ರಿಪ್ಲೈ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಹೂ ಈಸ್ ಯುವರ್ GF ಅಣ್ಣ? ಆನ್ಸರ್ ದಿಸ್ ಕ್ವಶನ್. ನನ್ನ GF 3-4 ಜನ ಅವರು. ಹೆಂಗೆ ಹೇಳಿ, ಗರ್ಲ್ ಫ್ರೆಂಡ್ ಹೇಳ್ತಾ ಇದ್ದಾರಾ ಇಲ್ಲ ಗರ್ಲ್ ಫ್ರೆಂಡ್? ಫ್ರೆಂಡಾಗಿ ಕೇಳ್ತಾ ಇದ್ದೀರಾ ಅಂತ ಅಂದರೆ ತುಂಬ ಜನ ಅವರು, ಯಾರ ಹೆಸರು ಹೇಳೋದು ಅಂತಲೇ ಗೊತ್ತಾಗಲ್ಲ. ಆಯಿತು. ಡಿವೋರ್ಸ್ ಬಗ್ಗೆ ಹೇಳಿ. ಡಿವೋರ್ಸ್ ಬಗ್ಗೆ ಏನು ಹೇಳೋಣ, ನನಗಂತೂ ಅವ್ರ ಮೇಲೆ ಯಾವಾಗ ಕ್ರೇಜ್ ಆಗಿದ್ದು ಅಂತ ಅಂದರೆ, ಇಲ್ಲಿ ಕೂತಿದ್ದಾರಲ್ಲ ಇವರಿಂದನೇ ನನಗೆ ಅವ್ರ ಮೇಲೆ ಕ್ರೇಜ್ ಅನ್ನೋದು ಹುಟ್ಟಿದ್ದು, ಡಿವೋರ್ಸ್ ಅಂತ ಅಂದ್ಬಿಟ್ಟು. ನನಗೆ ಯಾರು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಯಾರನ್ನೂ ಅಂದ್ಕೊಂಡಿರಲಿಲ್ಲ. ಸೊ ಆ ವ್ಯಕ್ತಿ ಒಳ್ಳೆತನ ಮೆಚ್ಚಿ ನಾನು ಅವ್ರಿಗೆ ಫ್ಯಾನ್ ಆಗಿದ್ದೀನಿ. ಒಂದೇ ವರ್ಡಲ್ಲಿ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಬೇಗ ಬರಲಿ ಅಂತ ಕೇಳ್ಕೊತೀನಿ ಅಷ್ಟೇ ದೇವ್ರ ಹತ್ರ. ಎಸ್, ನಮ್ಮ ಬಾಸ್ ಬೇಗ ಬರಲಿ. ಲವ್ ಯು ಬಾಸ್, ಜೈ ಡಿ ಬಾಸ್. ನನ್ನಿಂದನೇ ಇನ್ನೊಬ್ರು ನಮ್ಮ ಡಿ ಬಾಸ್ಗೆ ಅಭಿಮಾನಿ ಆಗಿರೋ, ಅಂದರೆ ಪ್ರೌಡ್ ಟು ಬಿ ಫ್ಯಾನ್ ಆಫ್ ಡಿ ಬಾಸ್. ಓಕೆ. ನಂದು ಆ್ಯಕ್ಚುಲಿ ಎಷ್ಟೊಂದು ಜನ ಕೇಳಿದರೆ, ಬಟ್ ಅದು ನಾನು ಲಾಸ್ಟಲ್ಲಿ ಕೇಳ್ತೀನಿ. ಫಸ್ಟ್ ಬೇರೆಲ್ಲ ಮುಗಿಸ್ಬಿಡ್ತೀನಿ ನಾನು. ಹೂ ಈಸ್ ಯುವರ್ GF ಅಣ್ಣ? ಆನ್ಸರ್ ದಿಸ್ ಕ್ವಶನ್. GF ಹೇಳನಲ್ಲ, ತುಂಬ ಜನ ಎಷ್ಟೆಲ್ಲ ಕೇಳ್ತೀರಾ, ಅದನ್ನೇ ಕೇಳಿದ್ನ. ತುಂಬ ಜನ ಇದ್ದಾರೆ, ಯಾರಂತ ಹೇಳೋಣ. GF ಅಂತ ಅಂದ್ರೆ ಲವ್ವರ್ ಅಂತ ಅನ್ಕೊಳಕ್ ಹೋಗ್ಬೇಡಿ. GF ಅಂತ ಅಂದ್ರೆ ಬೆಸ್ಟ್ ಫ್ರೆಂಡ್ ಅಂತ. ಬೆಸ್ಟ್ ಫ್ರೆಂಡು ಇರ್ತಾರೆ. ಗರ್ಲ್ ಫ್ರೆಂಡ್ ಅಂತ ಅಂದ್ರೆ ಅದೇ, ಬೆಸ್ಟ್ ಫ್ರೆಂಡು ಗರ್ಲ್ ಫ್ರೆಂಡ್ ಎರಡು ಒಂದೇ ಮೀನಿಂಗ್ ಆಗುತ್ತೆ. ಯಾರೇ ನನ್ಗೆ ಗೊತ್ತಿರ ಅನ್ಕೊಳ್ಳಿ. ನಿಮ್ಮ ಹುಡುಗಿ ಮತ್ತೆ ನಿಮ್ಮದು ಪಿಕ್ ಹಾಕಿ. ಬ್ಲರ್ ಮಾಡ್ತೀರಿ? ಹಾಂ, ಅವಳನ್ನ ಬ್ಲರ್ ಮಾಡಿ ನಂದು ಹಾಕ್ತೀನಿ ಬಿಡಿ. ಓಕೆನಾ? ನೀವು ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ? ಮೆಸೇಜ್ ಮಾಡ್ತಾ ಇಲ್ವಾ? ಅದೇ ನೀವು ರಿಪ್ಲೈ ಮಾಡ್ತಾಯಿಲ್ಲ ಅಂತ ಕೇಳ್ತಾ ಇದ್ದೀರಲ್ವಾ, ಅದೇ ಇನ್ಮೇಲಿಂದ ರಿಪ್ಲೈ ಮಾಡ್ತೀನಿ. ಸೊ ಅದಕ್ಕೇನೆ ಇದ್ರಲ್ಲಿ ಹಾಕಿರೋದು, ನಾನು ಆಸ್ಕ್ ಮಿ ಕ್ವಶನಲ್ಲಿ ಎಲ್ರಿಗೂ ರಿಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು. ಅದರಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ, ತುಂಬ ಮೆಸೇಜ್ಗಳು ಬರ್ತಾ ಇರುತ್ತೆ. ನೀವು ಅನ್ಕೋಬೋದು ಏನಪ್ಪ ಬಿಲ್ಡಪ್ ತಗೋತಾನೆ ಅಷ್ಟೊಂದು ಮೆಸೇಜ್ ಬರುತ್ತೆ ಅಂತ. ಅದನ್ನು ಇಲ್ಲಿ ಸ್ಕ್ರೀನ್ ಶಾಟ್ ಹೊಡೆದು ಹಾಕಿರ್ತೀನಿ, ಸ್ಕ್ರೀನ್ ರೆಕಾರ್ಡ್ ಮಾಡಿ ಪಕ್ಕದಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ.
ಸೊ ಹಂಗಾಗಿ ರಿಪ್ಲೈ ಮಾಡಲ್ಲ. ಮಾಡ್ತೀನಿ ಎಷ್ಟೊಂದು ಜನಕ್ಕೆ. ನೀವು ನನ್ನ ಫೇವ್ರೆಟ್ ನಿಶು ಗೌಡ ಹಾಕಿರೋದು. ಥ್ಯಾಂಕ್ ಯು, ಲವ್ ಯು. ಎಲ್ಲರಿಗೂ ಲವ್ ಯು ಅಂದ್ಬಿಡತ್ತೆ. ಆಮೇಲೆ ತಂಗಿ ಆಗುವ- ಮಾರುತಿ ಲವ್ ಯು ಸಂತು ಅಂತ ಹಾಕಿದ್ದಾರೆ. ಲವ್ ಯು ಟು ಬ್ರೋ. ಬ್ರೋ ಮಸ್ತಾಗಿ ಮಾತಾಡ್ತೀರಾ. ನಾವು ಮಾತಾಡೋದು ಹೇಳ್ಕೊಡ್ಬೇಕು ಅಂತ ಅಂದರೆ ಹೇಳು, ಮುಂದಕ್ಕೆ ಹೇಳು. ನಾವು ಮಾತಾಡೋದು ಹೇಳ್ಕೊಡೋದು ಯಾರ ಕೈಲಿತ್ತು ಏನೇನೋ ಹೇಳ್ತಾ ಇದ್ದೀನಿ. ಮಾತು ಯಾರ ಕೈಲಿಂದನೂ ಕಳ್ಸೋಕ್ಕಾಗಲ್ಲ, ಅದು ಹುಡ್ತಾನೆ ಬಂದಿರುತ್ತೆ. ಅದು ನನ್ನ ಗುಣ ಹಂಗೆ ಬಂದಿದೆ ಅಷ್ಟೇ. ಮಾತಾಡ್ಕೊಂಡು ಒಟ್ನಲ್ಲಿ ನಗ್ಸ್ಕೊಂಡೇ ಇರ್ತೀನಿ ಎಲ್ರು. ಅದಕ್ಕೆ ಅಲ್ವ ಇವರೆಲ್ಲ ಇರೋದು ನನ್ನ ಜೊತೆ. ಇಲ್ಲ ಅಂದರೆ ನಾಡ್ಕೊಂಡು ಅಲ್ಸಿದ್ರೆ ಎಷ್ಟು ದಿವಸ ಇರ್ತಾಯಿದ್ರೆ ಅವ್ರು ಯಾರಾದರೂ ಎಲ್ಲ ಬಿಟ್ಟೋಗ್ಬಿಟ್ಟಿದ್ರು. ನಿಮ್ಮ ಏಜ್ ಹೇಳಿ ಬ್ರೋ. 23 ಆಗಿ 24 ನವಂಬರ್ ಬಂದರೆ 24. ನವೆಂಬರ್ ಬಂದರೆ 25. ಇಲ್ಲ 25. 24 ರನ್ನಿಂಗ್ ಇವ್ರಿಗೆ. 24 ರನ್ನಿಂಗ್. ನವಂಬರ್ ನಂಗೆ ಅಲ್ಲ, 25 ನವಂಬರ್ಗೆ running. 24 ಕಂಪ್ಲೀಟ್ ಆಗೋಗ್ಬಿಡುತ್ತೆ ಅಂತ ಹೇಳಕ್ ಬಂದಿದ್ದು ನಾನು. ಎಸ್ ಕರೆಕ್ಟ್. ಅದು ಏನು, ನೀವು ನನ್ನ ಫೇವ್ರೆಟ್ ನಿಶು ಗೌಡ ಹೇಳಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಅಣ್ಣ. ಸ್ಮೈಲ್ ನಾಗೇಶ್ ಅವರು. ಮಾಡ್ಬಿಡೋಣ. ನೀವು ವಿಡಿಯೋ ಕಾಲ್ ಮಾಡಿ ಅವ್ರು ಪಿಕ್ ಮಾಡ್ತಾರೆ. ಐ ಡಿ ನೆನ್ಪಿಟ್ಕೊಳ್ಳಿ. ಓಕೆ. ನೀವು ಯಾಕೆ ಮೆಸೇಜ್ ಮಾಡ್ತಿಲ್ಲ? ಅದೇ ಎಲ್ಲರೂ ಕೇಳಿದ್ದೀರ, ಉತ್ತರ ಕೊಟ್ಟನಲ್ಲ ಅದಕ್ಕೆ. ನೀವು ಒಳ್ಳೆಯವರು, ನಿಮ್ಮ ಹುಡುಗಿಗೆ ನೀವು ಒಳ್ಳೆಯವರು, ನಿಮ್ಮ ಹುಡುಗಿಗೆ ಗೋಲಿ ಹೊಡಿಬ್ರೋ. ಗೋಲಿ ಅಲ್ಲ ಬ್ರೋ, ಬೇರೆನೇ ಹೊಡೆದು ಬಿಟ್ಟಿದ್ದೀನಿ ಬಿಡಿ. ಇವಾಗ ಇದ್ರಲ್ಲಿ ಕೇಳ್ದೇನೆ ಡೈರೆಕ್ಟಾಗಿ ಕೇಳಿದರೆ ಹೇಳ್ತಾ ಇದೆ. ಆಮೇಲೆ ಇವ್ರು ಇಲ್ಲ ಅಂದಿದ್ರು ಹೇಳ್ತಾ ಇದೆ. ಗೋಲಿ ಏನು ಹೊಡೆಯೋದು, ತಲೆಗೆ ಹೊಡೆದಿದ್ದೀರಂತೆ. ತಲೆಗೆ ಕೆಡ್ಸ್ಕೊತೀರಾ? ನಿಮ್ಮ ಎಕ್ಸ್ ನೇಮ್ ಹೇಳಿ ಪ್ಲೀಸ್. ನಾನು ಎಕ್ಸ್ ನೇಮ್ ಬಂದು ಬಿ ಇಂದನೇ ಬರುತ್ತೆ. BHAV ಇಷ್ಟು ಹೇಳ್ತೀನಿ. ಇನ್ನು ಮಿಕ್ಕಿದ್ದು ನೀವು ಸೇರಿಸ್ಕೊಳ್ಳಿ. ನನಗೆ ಅವರ ಒಂದು ಏನಂದಿದೆ, ಅವರು ಫ್ಯಾಮಿಲಿ ಮೆಂಬರ್ ಆಗಿದ್ದಾರೆ. ನಾನು ಫ್ಯಾಮಿಲಿ ಮೆಂಬರ್ ನಮಗಾಗಿಲ್ಲ ಪಾಪ. ಅವರು ಒಂದು ಹಸ್ಬೆಂಡ್ ವೈಫ್ ಅಂತ ಇದ್ದಾರೆ. ನಮ್ಮಿಂದ ಪಾಪ ಅವ್ರ ಲೈಫ್ ಹಾಳಾಗಬಾರ್ದು. BHAV ಅಂತ ಹೇಳ್ತೀನಿ. ನೀವು ಅದಕ್ಕೆ ಸೇರಿಸ್ಕೊಂಡು ಇದು ಮಾಡ್ಕೊಳ್ಳಿ. ಓಕೆ. ನಿಮ್ಮ ಸಿಸ್ಟರ್ ಜೊತೆ ವಿಡಿಯೋ ಮಾಡ್ತೀರಲ್ಲ, ಕ್ಯಾಪ್ಷನ್ನಲ್ಲಿ ಸಿಸ್ಟರ್ ಅಂತ ಮೆನ್ಷನ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಮೇಲೆ ಕ್ರಶ್ ಇರೋ ಹುಡುಗಿರಿಗೂ ಇರ್ತಾರೆ. ಇಟ್ ಹರ್ಟ್ಸ್. ಇದು ಕರೆಕ್ಟಾಗಿ ಕೇಳಿದ್ದೀರಾ. ನನ್ನ ಮೇಲೆ ಕ್ರಶ್ ಇರೋ ಹುಡುಗಿರಲ್ಲ, ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ನಾನು ಸಿಂಗಲ್ ಆಗಿದ್ದೀನಿ, ನಾನು ಸ್ವಲ್ಪ ಮಿಂಗಲ್ ಆಗ್ತೀನಿ. ನಾನೇಂತಕ್ಕೆ ಸಿಸ್ಟರ್ ಅಂತ ಅಲ್ಲಿ ಕೆಳಗಡೆ ಹಾಕಿರ್ತೀನಿ. ಬಾಸ್ ಅನ್ನೋದನ್ನ ಮಾತ್ರ ಮೇಲೆ ಹಾಕಿರ್ತೀನಿ, ಕೆಳಗಡೆ ಸಿಸ್ಟರ್ ಅನ್ನೋದು ಹಾಕಿರ್ತೀನಿ. ನೀವು ನೋಡಿರಲ್ಲ ಅಷ್ಟೇ. ಬೇಕಾದ್ರೆ ಸರ್ಚ್ ಮಾಡಿ. ಆಮೇಲೆ ಕಮೆಂಟ್ಗಳು ಮಾಡ್ತೀರಾ, ಅದು ನಮ್ಮ ಕೈಲಿ ಕೇಳೋಕ್ಕಾಗಲ್ಲ ಅಂತ ಅಲ್ಲ, ನೋಡೋಕ್ಕಾಗಲ್ಲ ಅಂತ ಅಲ್ಲ. ಅಂಥದ್ದನ್ನೆಲ್ಲ ನೋಡ್ಕೊಂಡೆ ಇಲ್ಲಿವರೆಗೂ ಬಂದಿದ್ದೀವಿ. ತಲೆನೇ ಕೆಡ್ಸ್ಕೊಳ್ಳಲ್ಲ ಅದಕ್ಕೆಲ್ಲ. ಎಷ್ಟೊಂದು ಜನ ಕೇಳ್ತಾ ಇದ್ದೀನಿ, ಬ್ಯಾಡ್ ಕಮೆಂಟ್ಸ್ ಮಾಡೋರು ಮಾತ್ರ. ನಿಮ್ಮ ಎಜುಕೇಷನ್ ಏನು? 10th ಲಾಸ್ಟು. 10th ಒಂದು ಸಬ್ಜೆಕ್ಟ್ ಫೇಲ್ ಆಗೋಗ್ಬಿಟ್ಟಿದ್ದೀನಿ. ಆಮೇಲೆ ಇವಾಗಿರೋದಕ್ಕೆ ಪಾಯಿಂಟ್ ಬನ್ನಿ ಫ್ರೆಂಡ್ಸ್. ಇವಾಗ ಎಷ್ಟು ಜನ ನನ್ನ ಬಗ್ಗೆ ಕೇಳಿದ್ದಾರೆ ಅಂತ ನಾನು ಹೇಳಲೇಬೇಕು. ಹಲೋ, ಯುವರ್ ಬಾಸ್ ಈಸ್ ಸೋ ಕ್ಯೂಟ್. ಇವನಿಗೆ ಜೆಲಸಿ ಫೀಲು. ಆ್ಯಂಡ್ ಯುವರ್ ಆಲ್ ಫ್ರೆಂಡ್ಸ್ ಬಾಂಡಿಂಗ್ ಈಸ್ ಸ್ವೀಟ್. ಲವ್ ಯು ಬ್ರೋ. ನನಗೇನು ಅವ್ರೇನು ಫ್ರೆಂಡ್ಸ್ ಅಲ್ಲ. ಫ್ರೆಂಡ್ಸ್ ಅಂತ ಅಂದರೆ ನಾವು 1 2 3 4 ಜನ ನಾನು ಸೇರಿ ನಾವುಗಳು ಫ್ರೆಂಡ್ಸ್ ಥರ ಇರ್ತೀವಿ. ಇನ್ನು ಮಿಕ್ದವರೆಲ್ಲ ಇವ್ರದ್ದೇನೋ ಒಂದು ಗ್ರೂಪು, ನಮ್ಮದು ಯಾವುದೋ ಒಂದು ಗ್ರೂಪು. ನಾವು ಹುಡುಗರು ಎಂಜಾಯ್ ಮಾಡ್ಕೋತೀವಿ ಆರಾಮಾಗೆ. ನಾವು ಯಾವುದು ಏನಂತ ಫ್ರೆಂಡ್ಸ್ ಅಲ್ವಾ ಕೇಳಿದ್ದು, ಎಲ್ಲ ಒಂಥರ ರಿಲೇಷನ್ ಥರ ಅಷ್ಟೇ. ಫ್ರೆಂಡ್ಸ್ ಎಲ್ಲ ಏನಿಲ್ಲ ನಮಗೆ. ಫೀಲಿಂಗ್ ವಿಡಿಯೋಸ್ ಹಾಕು ಅಣ್ಣ. ಖಂಡಿತ ಮಾಡ್ತೀನಿ. ಅದರಿಂದನೇ ಸ್ವಲ್ಪ ಇಲ್ಲಿವರೆಗೂ ಬಂದಿರೋದು, ಫೀಲಿಂಗ್ ಮಾಡ್ಕೊಂಡು. ಆ್ಯಂಡ್ ಒನ್ ಥಿಂಗ್, ಶಿವು ಅಣ್ಣ ಆ್ಯಂಡ್ ಸಾನ್ವಿ ಬಗ್ಗೆ ಒನ್ ಡೇ ವ್ಲಾಗ್ ಮಾಡಿ. ಮಾಡೋಣ. ಒನ್ ಡೇ ವ್ಲಾಗ್ ಮಾಡಬೇಕಂತಿದ್ದೀವಿ. ಆ್ಯಂಡ್ ಇನ್ನೂ ಒಂದು, ಸೇಯಿಂಗ್ ಎಸ್ ಟು ಸಾನ್ವಿ ಫಾರ್ ಎ ಹೋಲ್ ಡೇ. ಅದು ಖಂಡಿತ. ಅದು ನನಗೆ ತುಂಬ ಆಸೆ ಇದೆ ಮಾಡಬೇಕು ಅಂತ ಅಂದ್ಬಿಟ್ಟು. ಯಾರೋ ಒಬ್ರು ಪಾಪ ಮಾಡಿದ್ದೀರಾ, ಮೆಸೇಜ್ ಮಾಡಿಲ್ಲ ಅಂದಿರೋಕ್ಕಾಗುತ್ತಾ? ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ಅದೇ ಬರುತ್ತೆ ಪಕ್ಕ. ನನಗೆ ತುಂಬ ಆಸೆ ಇದೆ. ಅವ್ರ ಕೈಲಿ ಎಲ್ಲಾನು ಎಸ್ ಅಂತಲೇ ಹೇಳ್ಸ್ಕೋಬೇಕು, ಒಂದು ಆಗಲ್ಲ ಅಂತ ಹೇಳ್ಬಾರ್ದು. ನಾನು ಮಾಡೋದೇ ಇಲ್ಲ ಅದೆಲ್ಲ. ಆಮೇಲೆ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕಿ, ಆಗಲ್ಲ ಅಂತ ಅಂದರೆ ಏನಂತ ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಕಮೆಂಟ್ ಹಾಕಿ. ಅಥವಾ ನಾನು ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಅದೇ ಶಿಕ್ಷೆ ಕೊಡ್ತೀನಿ. ನನ್ನ ಮೈಂಡಲ್ಲಿ ಬರೋದು ಬೇಡ, ನೀವು ಹಾಕಿ. ಅಣ್ಣ, ನಿಮಗೆ ಸಾನ್ವಿ ಅಕ್ಕ ಅವರು ಹೆಂಗೆ ಫ್ರೆಂಡ್ ಆದರು? ನನಗೆ ಶಿವಬ್ರೋ ಇದ್ದಾರಲ್ಲ, ಅವ್ರು ಅವಾಗ ನನಗೊಂದು
4-5 ಇಯರ್ಸ್ ಬ್ರೋ, ಇಲ್ಲ ಜಾಸ್ತಿ ಆಗಿದೆ. ಜಾಸ್ತಿನೇ ಹಾಂ, ನಾನು ಲವ್ ಮಾಡೋ ಟೈಮಲ್ಲಿ ಅದು ಲವ್ ಅಂತ ಅಂದರೆ ಆಗ್ಬಿಡಿ ನಾವು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಒಂದು 7-8 ವರ್ಷದಿಂದ ನಂಗೆ ಅವ್ರ ಪರಿಚಯ. ಅವರಾದ್ಮೇಲೆ ಇವ್ರು ಲವ್ ಮಾಡ್ತಾಯಿದ್ರು. ಅವಾಗ ಏನೋ ಅಷ್ಟೊಂದು ಬಾಂಡಿಂಗ್ ಇರಲಿಲ್ಲ. ಇವಾಗ ಮದುವೆ ಆದಾದ್ಮೇಲೆ ಮದುವೆಗೆ ಹೋಗಿ ಅದು ಇದು ಸ್ವಲ್ಪ ಫ್ರೆಂಡ್ ಥರ ಮಾತಾಡ್ಸ್ಕೊಂಡು ಹಂಗೆ ಇತ್ತು. ಇವಾಗ ಕ್ಲೋಸ್ ಆಗಿದ್ದೀವಿ ಅಷ್ಟೇ. ಒಂದು ರಿಲೇಷನ್ಶಿಪ್ ಥರ. ಅದೇ ಇವಾಗ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಆ ಥರ. ಒಂದೇ ಜೇನಿನ ಗೂಡು ನಾವೇ ಬೇರೆ ಆದರೆ ಜೇನಿಲ್ಲ ಅಂತ ಅಂತಾರಲ್ಲ ಹಂಗೆ ಎಲ್ಲ ಇದ್ದೀವಿ ಒಂದು 6. ನೀವು ಸಾನ್ವಿ ಅಕ್ಕನ ಯಾವಾಗಲೂ ಬಾಸ್ ಬಾಸ್ ಅಂತ ಎಲ್ಲ ಕರಿತೀರಾ ಅಲ್ವಾ? ಆ್ಯಂಡ್ ನಿಮಗೆ ಅವರು ಏನಾಗಬೇಕು? ಆ್ಯಂಡ್ ಶಿವು ಬ್ರೋ ಅವರು ಏನಾಗಬೇಕು? ಇವಾಗ ಕೇಳಿದ್ರಲ್ಲ ಇದನ್ನ ಹೇಳ್ತೀನಿ. ಶಿವು ಬ್ರೋ ಬಂದು ನನಗೆ ಅಣ್ಣ ಥರ. ಬಾ ಬ್ರೋ ನೀನು ಕುತ್ಕೋ ಇಲ್ಲೇ. ನಾನು ಅದಕ್ಕೆ ಥರನಾ? ಇನ್ನೇನು ಮತ್ತೆ ಅಣ್ಣ ಅದಕ್ಕೆ ತಾನೆ. ಇವ್ರು ಬಂದು ನನಗೆ ಅಣ್ಣ ಥರ. ಏನಂತ ಅಂದರೆ ಸ್ವಂತ ಅಣ್ಣ ಒಬ್ಬನೇ ಇರೋದು. ಅದಾದಮೇಲೆ ಇವ್ರು ಬಿಟ್ಟರೆ ಇನ್ನೊಬ್ರು ಹೇಳಲ್ಲ, ನಮ್ಮ ಕಿರಣ್ ಅವರು. ಅದು ಬಿಟ್ಟರೆ ಇವ್ರ ಬಗ್ಗೆ ಹೇಳ್ದೆ ಅಣ್ಣ ಅಂತ ಅಂದ್ಬಿಟ್ಟು. ಇವ್ರು ಬಂದು ಅದೇ ಇವ್ರ ವೈಫ್ ಅಂತ ಅಂದಮೇಲೆ ನಿಮ್ಗೇನಾಗಬೇಕು ಬ್ರೋ? ತಮ್ಮ ಅದೇ ನಾನು ಅತ್ತಿಗೆ ಕಣ. ಅತ್ತಿಗೆ ಥರ. ಸೊ ಹಂಗೆ ಇನ್ನೇನು ಹೇಳಿ, ಅತ್ತಿಗೆ ಥರ ಅಂತ ಅತ್ತಿಗೆ ಅಂದರೆ ಏನಾಗುತ್ತೆ ಬ್ರೋ? ಅತ್ತಿಗೆನೆ. ಅಣ್ಣನ ಹೆಂಡತಿ ಅಂದ್ರೆ ಅಲ್ಲ, ನಾನು ನಿಮ್ಗೇನಾಗ್ತೀನಿ? ತಮ್ಮ. ಮಾಮೂನ್ ಮಗ ಅಂತ ತಾನೇ ಅಂತಾರೆ ಅತ್ತಿಗೆ ಅಂದರೆ. ಮತ್ತೆ ಅಯ್ಯೋ ಬಿಡು ಗುರು, ಇದು ನೀನು ಹೇಳು ಗುರು ಸಾಕಿಷ್ಟು. ಇವ್ರ ಅತ್ತಿಗೆ ತರ, ಇವ್ರ ಅಣ್ಣನ ತರ. ಅದಕ್ಕೆ ಬಾಸ್ ಅಂತ ಕರಿತೀನಿ. ಇವ್ರ ಮನೆ ಏನಂತ ಅಂತಾರೆ, ಬಿಗ್ ಬಾಸ್. ಇವರೇ ಬಿಗ್ ಬಾಸ್ ಮನೇಲಿ. ಇದು ನಿಮ್ದು ಸಾನ್ವಿ ಅಕ್ಕ ವಿಡಿಯೋ ಸೂಪರ್ ಬ್ರೋ. ಥ್ಯಾಂಕ್ ಯು. ಮತ್ತೆ ಸೂಪರ್ ಅಂತ ಅಂತೀರಾ ಎಷ್ಟೊಂದು ಜನ. ಇನ್ನೊಂದು ಸ್ವಲ್ಪ ಏನೋ ಕಚಡವಾಗೆಲ್ಲ ಕಮೆಂಟ್ಗಳು ಮಾಡ್ತೀರಾ. ಅವ್ರು ಮಾಡ್ತಾರೆ ಅಷ್ಟೇ. ಆ ಕಮೆಂಟ್ ಮಾಡೋರಿಗೆಲ್ಲ ಏನು ಗೊತ್ತಾ, ಏನು ಸಾನ್ವಿ ಬಗ್ಗೆ ಕರೆಕ್ಟಾಗಿ ಹೇಳಿ ಅಂತ ಅಂದ್ಬಿಟ್ಟು ಹಾವ್ ಸಿಂಬಲ್. ಅವನ ಪೂಜೆನೂ ಮಾಡ್ತಾರೆ, ಹೊಡೆಯೋಕ್ಕೂ ಹೋಯ್ತಾರೆ. ಬಟ್ ಆದರೆ ಅವರು ಪೂಜೆ ಮಾಡೋ ಲೆಕ್ಕದಲ್ಲಿ ಕಲಿಸಿದ್ದಾರೆ. ದೇವ್ರು ಇದ್ದಂಗೆ ಅಷ್ಟೇ ಹಾವು ಅಂದರೆ. ಇದು ಓಕೆನಾ? ನೆಕ್ಸ್ಟು ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಎಲ್ಲರೂ ಸಾನ್ವಿ ಅಕ್ಕನ ಬಗ್ಗೆ ಹೇಳಿ ಅಂತಲೇ 5 ಜನ ಕಮೆಂಟ್ 5 ಜನ ಹಾಕಿದ್ದೀರಾ. ಸಾನ್ವಿ ಅಕ್ಕನ ಬಗ್ಗೆ ಇರು ಒಂದು ನಿಮಿಷ. ಅಲೋ ನೀನು ಹೇಳಿದ್ದೆ ನನ್ನ ಬಗ್ಗೆ, ತಡ್ಕೊ ಒಂದು ನಿಮಿಷ. ಸಿ ಯಾರು ಗೊತ್ತಾ ಮೆಸೇಜ್ ಹಾಕಿರೋದು? ಇರು ನಿಮಿಷ ಹೇಳ್ತೀನಿ ನಾನು. ಫ್ಯೂ ವರ್ಡ್ಸ್ ಅಬೌಟ್ ಸಾನ್ವಿ ಅಕ್ಕ. ಇರು ನಿಮಿಷ, ಅದೊಂದು ಕೇಳಿದಾರಾ? ಇನ್ನೊಬ್ರು ಸೇ ಅಬೌಟ್ ಸಾನ್ವಿ ಅಕ್ಕ. ಸೇ ಅಬೌಟ್ ಸಾನ್ವಿ ಅಕ್ಕ. ಸರಿ ಆಯ್ತು, ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ, ಅಷ್ಟೇ, ನನ್ನ ಬಗ್ಗೆನೇ ಜಾಸ್ತಿ ಕೇಳಿದ್ದೀನಿ. ಅವ್ರ ಆಣೆ ಬೇರೆ ಇಕ್ಸ್ಕೊಂಡವ್ರೆ. ನಿಜನೇ ಹೇಳ್ತೀನಿ, ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೋ ಅದೇ ಥರನೇ ಇವರು ನನ್ನ ನೋಡ್ಕೊಂಡವ್ರೆ. ಓಕೆನಾ? ಬೈಯೋದೇ ಆಗ್ಬೋದು, ಏನಾದ್ರು ತಪ್ಪು ಮಾಡಿದಾಗ ಏನೇ ಆಗ್ಬೋದು ಅಷ್ಟೇ. ಪ್ರೀತಿ ಮಾಡೋದು, ಬೈಯೋದು, ಆಮೇಲೆ ಎಲ್ಲ ಥರ ನಮ್ಮ ಮನೆಯವ್ರು ಹೆಂಗೆ ಟ್ರೀಟ್ ಮಾಡ್ತಾರೋ ಅದೇ ಥರ ಇವ್ರು ಟ್ರೀಟ್ ಮಾಡ್ತಾರೆ. ಸೊ ಇವ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಸಿಗಲ್ಲ ಅಂತ ಅಂತಾರಲ್ಲ ಆ ಥರ. ಒಂಥರ ಗ್ರೇಟ್ ಇವರು. ಸ್ಟ್ರಾಂಗ್ ಪರ್ಸನ್ ವುಮೆನ್. ಸ್ಟ್ರಾಂಗ್ ವುಮೆನ್. ಸೇ ಅಬೌಟ್ ಸಾನ್ವಿ ಅಕ್ಕ ಫಾರ್ 1 minute ಅಂತ, ಅಲ್ಲ ಸಾರಿ 30 seconds ಅಂತ ಇರೋದಲ್ಲಿ. 30 seconds ಹೇಳ್ಬೇಕಂತ. ಇವಾಗ ನೋಡಿ 4 minutes 3 seconds ಅಲ್ವಾ? 35 seconds ವರೆಗೂ ಹೇಳ್ಬೇಕು. ಹೇಳಪ್ಪ ಅಂತ ಹೇಳು. ಅದೇ ಅಲ್ಲಿವರೆಗೂ ಹೇಳಿದ್ದೀನಿ. ಒಟ್ಟಿನಲ್ಲಿ ಅದೇ ನನ್ನ ಏನೇನೋ ನಮ್ಮದು ಸ್ವಲ್ಪ ಇರುತ್ತಲ್ಲ ಹುಡುಗರದು, ಅದೆಲ್ಲ ಬಿಟ್ಟು ಇಲ್ಲಿವರೆಗೂ ಬಂದು ನಾನು ಚೆನ್ನಾಗಿದ್ದೀನಿ ಅಂತ ಅಂದರೆ ಇವರೇ ಕಾರಣ. ನಾನು ಲವ್ ಬ್ರೇಕಪ್ ಆದಮೇಲೂ ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಎಲ್ಪ್ ಮಾಡಿದ್ರು. ಬಟ್ ಅವರೆಲ್ಲ ಏನೋ ಗೊತ್ತಿಲ್ಲ ನನ್ನ ಮೇಲೆ ಏನು ಬೇಜಾರಾಯಿತು, ಏನೋ ಬಿಟ್ಟೋಗ್ಬಿಟ್ರು. ಬಟ್ ಅದಾದಮೇಲೆ ಇವ್ರು ನನ್ನ ಜೊತೆ ಹಂಗೆ ಇದ್ದಾರೆ, ನಾನು ಹಂಗೆ ನೋಡ್ಕೋತವ್ರೆ. ಅವಳ ಬಗ್ಗೆ ನೆನಪಾಗ್ದಿರೋ ಥರ ಮಾಡೋ ರೀಸನ್ ಅಂದರೆ ಇವರು. ಸರಿನಾ? ಅದಕ್ಕೆ ನನಗೂ ನಾನು ಎಣ್ಣೆ ಹೊಡಿತೀನಿ, ಅದೇ ಸುಳ್ಳು ಹೇಳೋದು. ಎಣ್ಣೆ ಹೊಡಿತೀನಿ, ಅದಕ್ಕೂ ಅಷ್ಟೇ. ಆನೆ ಇಟ್ಕೊಂಡು ಎಣ್ಣೆ ಹೊಡಿರೋ ಥರನೂ ಮಾಡೋರೆ. ಸ್ಮೋಕು ಮಾಡ್ತಾ ಇದೆ. ಅದು ಇವಾಗ ಜಾಸ್ತಿ ಇತ್ತು, ಇವಾಗ ಕಂಟ್ರೋಲ್ ಆಗಿಬಿಟ್ಟು ದಿವಸಕ್ಕೆ 1-2 ಆ ಥರ ಎಲ್ಲ ಬಂದಿದ್ದೀನಿ ಅಂತಂದರೆ ಇವರೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಬಾಸ್. ಥ್ಯಾಂಕ್ ಯು ಸೋ ಮಚ್ ಬಾಸ್. ಸೊ ಇವಾಗ ಇನ್ನೊಂದು ಕ್ವಶನ್ ಏನಂತ, ಆಮೇಲೆ ಇವರು ಅದು ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ. ಇವತ್ತು ಕೂಡ ಹೇಳಿದ್ರು, ಅಯ್ಯೋ ನಾವು ಪಕ್ಕ ಒಂದು ದಿವಸ ಪಕ್ಕ ಜಗಳ ಆಡ್ಕೊಂಡು ದೂರ ಆಗ್ಬಿಡ್ತೀವಿ ಅಂತ.
ಅದೆಲ್ಲ ಸುಳ್ಳು. ಹೆಂಗಾಗುತ್ತೆ ಜಗಳ ಅಂತ ಅಂದರೆ ನಮ್ಮಿಬ್ರು ಮಧ್ಯದಲ್ಲಿ ಯಾರಾದರೂ ಒಬ್ಬರು ನನ್ನ ಕಡೆಯಿಂದ ಪರಿಚಯ ಮಾಡಿಸ್ಬೇಕು ಅವ್ರಿಗೆ, ಅವಾಗ ದೂರ ಆಗುತ್ತೆ ಹೊರತು ಅಲ್ಲಿವರೆಗೂ ದೂರ ಆಗಲ್ಲ. ಇಲ್ಲ ಅವರೇ ನನ್ನ ದೂರ ಮಾಡ್ಕೋಬೇಕು, ನಾನಂತೂ ಆಗಲ್ಲ. ಅದೆಲ್ಲ ಏನಂತ ಅಂದರೆ ದೂರ ಆಗೋದು ಯಾವ ವಿಷಯಕ್ಕೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವ್ರು ಏನಂತಂದರೆ ಯಾರಾದರೂ ಏನಾದರೂ ಹೇಳ್ಬಿಟ್ರೆ ಅವ್ರು ನನಗೆ ಹೇಳ್ತಿದ್ದಾರಾ, ನನ್ನಿಂದ ಏನಾದ್ರು ನೀವು ಜಗಳ ಮಾಡ್ಕೊಂಡಿದ್ದೀರಾ ಅಂತ ಎಲ್ಲ ಥಿಂಕ್ ಮಾಡ್ತಾರೆ. ಅದನ್ನು ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಿಬಿಡಿ. ಬಿಕಾಸ್ ನೀವು ಶಿವರ್ಗೆ ಎಷ್ಟೋ ವರ್ಷದಿಂದ ಫ್ರೆಂಡ್ ಆಗಿರೋದು. ಸೊ ನಾವು ಯಾವತ್ತೂ ಆ ಥರ ತಿಳ್ಕೊಳ್ಳೋಣ. ನಾನು ಎಲ್ಲರನ್ನೂ ಹಿಂಗೆ ಕರ್ಕೊತೀನಿ, ಬಟ್ ನನ್ನ ಬಿಟ್ಟೋಗೋರು ಹಿಂಗೆ ಹೋಗ್ತಾರೆ ಅಷ್ಟೇ. ನಾನು ಎಲ್ಲನೂ ಕೂಡ ಇಷ್ಟಪಟ್ಟಿನೇ ಎಲ್ಲನೂ ನಾನು ಅಷ್ಟು ಕ್ಲೋಸಾಗಿ ಮಾಡ್ಕೋತೀನಿ. ಬಟ್ ಅದೇನೋ ನನ್ನ ಒಂದು ಬರ ಮಾಡ್ಕೊಳ್ಳೋರ್ಗೇನೆ ಏನೋ ಅಂತಾರಲ್ಲ, ಅದು ತುಂಬ ಅತಿಯಾದ ನಂಬಿಕೆ. ಒಂದು ಸ್ವಲ್ಪ ಬೇಜಾರಾದಾಗ ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಮಾಡಿಬಿಡ್ತೀನಿ. ಬಟ್ ಅಷ್ಟೇ ಬೇಗ ಸಾಫ್ಟ್ ಆಗ್ತೀನಿ. ಬಟ್ ಅದು ಅರ್ಥ ಮಾಡ್ಕೋಬೇಕಷ್ಟೆ. ಆ್ಯಂಡ್ ಇನ್ನೊಂದು ಕ್ವಶನ್ ಏನಂತ ಕೇಳಿದ್ದಾರೆ ಅಂದರೆ, ನಿಮ್ಮ ಲೈಫಲ್ಲಿ ಇನ್ಕ್ಲೂಡಿಂಗ್ ಯುವರ್ ಫ್ಯಾಮಿಲಿ ಕೇಳಿದ್ದಾರೆ. ಕ್ವಶನ್ ಅಲ್ಲಿ ಕೇಳಿದ್ಮೇಲೆ ನಿಜ ಹೇಳ್ಬೇಕು ಅವರು. ನಿಮ್ಮ ಒಂದು ಲೈಫಲ್ಲಿ ಇನ್ಕ್ಲೂಡಿಂಗ್ ಯುವರ್ ಫ್ಯಾಮಿಲಿಲಿ 3 ಜನ ನಿಮಗೆ ಫಸ್ಟ್, ಸೆಕೆಂಡ್, ಥರ್ಡ್ ಬರೋ ಅಂಥ ಇಂಪಾರ್ಟೆಂಟ್ ವ್ಯಕ್ತಿಗಳು ಯಾರು ಅಂತ ಮಾಡಿದ್ದಾರೆ. ಹೇಳಿ ಇವಾಗ. ಇಂಪಾರ್ಟೆಂಟ್ ವ್ಯಕ್ತಿಯ ಇಲ್ಲ, ಅದು ಮೆಸೇಜ್ ತೋರಿಸ್ಬಿಡ್ತೀನಿ ಅವ್ರಿಗೆ. ಅಪ್ಪ ಅಲ್ಲ, ಹೆಸರು ತೋರ್ಸಲ್ಲ. ಏನ್ ಗೊತ್ತಾ, ಅದು ಸ್ಕ್ರೀನ್ ಶಾಟ್ ಅವ್ರು ತಗೊಂಡಿಲ್ಲ. ಬಟ್ ನಾನು ಅದನ್ನ ಕ್ವಶನ್ ನೋಡಿದ್ದೀನಿ. ಐ ಸ್ವೇರ್ ನಾನು ನೋಡಿದ್ದೀನಿ. ನೀವು ಸ್ಕ್ರೀನ್ ಶಾಟ್ ತಗೊಂಡಿಲ್ಲ. ಅದನ್ನ ಸ್ಕ್ರೀನ್ ಶಾಟ್ ಇದೆ. ಇರಿ ಬಾಸ್, ನೀವೇನ್ ಬಾಸ್. ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್, ನೋಡಿ ಫ್ರೆಂಡ್ಸ್ ಎಲ್ಲ ಕಾಣಿಸ್ತಿದೆ ಬಿಡು. ಕೇಳಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಕೂಡ ಓದ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಲೈಫ್, ಓನ್ಲಿ 3 ಮೆಂಬರ್ಸ್. ಯಾವ ಟು ಟೆಲ್ ಗಣೇಶ ಮೇಲಾನೆ ನಿಜ ಹೇಳ್ಬೇಕು, ಇನ್ಕ್ಲೂಡಿಂಗ್ ಯುವರ್ ಫ್ಯಾಮಿಲಿ ಅಂತ ಅಂದ್ರೆ ನನಗೆ 3 ಜನ ಫ್ಯಾಮಿಲಿಲೇ ಸಿಕ್ಬಿಡ್ತಾರೆ ಫ್ರೆಂಡ್ಸ್. ಫ್ಯಾಮಿಲಿ ಬಿಟ್ಟು ಹೇಳ್ಬೇಕು, ಅದನ್ನೇ ಹೇಳ್ಬೇಕು. ಹೆಂಗೆ ಅದೇ ಫ್ಯಾಮಿಲಿ ಅಂತ ಅಂದರೆ ನನಗೆ ನೋಡಿ, ನಮ್ಮ ಅಣ್ಣನ ಮೇಲಂತೂ ನನಗೆ ಪ್ರೀತಿ ಇತ್ತು. ಬಟ್ ಆದರೆ ಇವಾಗ ಅದೆಲ್ಲ ಸೀನೇ ಇಲ್ಲ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಪಾಪ ಒಬ್ಬ ಅವನೇ, 3 ಜನ ಅದು ಸೇರಿಬಿಡ್ತಾರೆ. ಓಕೆನಾ? ಅದು ಬಿಟ್ಟು ನಮ್ಮ ಒಂದು ಬಾಂಡಿಂಗಲ್ಲಿ ಹೇಳ್ತೀನಿ. ಆದರೆ 2 ಬ್ಯಾಚ್ ಸೇರಿಸಿ ಹೇಳ್ತೀನಿ, 1 ಬ್ಯಾಚ್ ಅಲ್ಲ, 2 ಬ್ಯಾಚ್ ಸೇರಿಸಿ ಹೇಳ್ತೀನಿ. ಸ್ಟಾಪ್ ಇನ್ನೊಂದು ನಿಮಿಷ. ನಾನು ಕೇಳಿದ ಇಷ್ಟೇ ಫ್ಯಾಮಿಲಿ ಮೆಂಬರ್ಸ್. ನೀನು ಎಕ್ಸ್ಟ್ರಾ ಮಸಾಲೆ ಹಾಕ್ಬೇಡ. ಮತ್ತೆ ಇನ್ನೊಂದು ಈ ಆಸ್ಮಿ ಕ್ವಶನ್ ನಾನು ಕೇಳ್ತೀನಿ ನೆಕ್ಸ್ಟು. ಸೊ ನನಗೇನು ಗೊತ್ತಾ, ಆ್ಯಕ್ಚುಲಿ ಇವರು ಆ 3 ಜನ ಅಪ್ಪ, ಅಮ್ಮ ಮತ್ತು ಪಾಪು ಹೇಳಿದ್ದು ನನಗೆ ನಿಜ ಸಖತ್ ಖುಷಿ ಆಯಿತು. ಅದರಲ್ಲೂ ಬೇರೆ ಅವ್ನ ನೇಮ್ ಹೆಸರೇನು, ಮುದ್ದ ದಕ್ಷಿತ್ ಬೇಬಿ. ನಂಗೆ ತುಂಬ ಇಷ್ಟ ಇವ್ರ ಮನೇಲಿ. ಆ್ಯಕ್ಚುಲಿ ಗೊತ್ತಾ, ನನ್ನ ಬ್ಲಾಗಲ್ಲಿ ಇದ್ದಾನೆ ಅವನು. ಆ್ಯಕ್ಚುಲಿ ಎಂಡಲ್ಲಿ ಮಾತಾಡ್ಸಿದ್ದೀನಿ. ಆ್ಯಂಡ್ ಅವನು ಕೂಡ ಇಂಪಾರ್ಟೆಂಟ್ ಅಂದಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಪ್ರಾಮಿಸ್, ನನಗೆ ನಿಮ್ಮ ಅಪ್ಪ ಅಮ್ಮನ ಇಷ್ಟಪಡ್ತೀಯ ಅಂತಲೂ ನಂಗೇನು ಇಷ್ಟ ಅಂದೇನು ಏನೋ ಆಂಟಿ ಹತ್ರ ಏನೋ ಅನ್ಕೋಬೇಡ ಆಂಟಿ. ಅಂದರೆ ಅಪ್ಪ ಅಮ್ಮನ ಯೂಶಲಿ ಎಲ್ಲರೂ ಇಷ್ಟಪಟ್ಟೇ ಪಡ್ತಾರೆ. ಬಟ್ ಆ ಒಂದು 3rd ಪ್ಲೇಸು ಪಾಪು ಕೊಟ್ಟು ನನಗೆ ತುಂಬಾ ಇಷ್ಟ ಆಯಿತು. ಐ ಆಮ್ ಹ್ಯಾಪಿ. ಸೊ ಇವಾಗ ನೆಕ್ಸ್ಟ್ ನಾನು ಕ್ವಶನ್ ಕೇಳ್ತೀನಿ. ನಿಮ್ಮ ಇವಾಗ ಅಪ್ಪ ಅಮ್ಮನ ಬಿಟ್ಬಿಡಿ, ಫ್ಯಾಮಿಲಿನ ಬಿಟ್ಬಿಡಿ. ನೆಕ್ಸ್ಟು ನಿಮ್ಮ ಈ ಒಂದು ಎಕ್ಸ್ಟ್ರಾ ಔಟ್ಸೈಡಲ್ಲಿ ನಿಮಗೆ ಇಷ್ಟ ಆಗೋ ಅಂಥ ಬರೀ 3 ಜನ ವ್ಯಕ್ತಿಗಳ ಹೆಸರು ನೀವು ಹೇಳಬೇಕು. ಒಂದು ನಮ್ಮ ಕಿರಣ್ ಅವರು, ಕಿರಣ್ ಲಿಯೋ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ, ನೋಡ್ಕೊಳ್ಳಿ, ಅವರೊಬ್ರು. ಅದು ಬಿಟ್ಟರೆ ಹಿಂದ್ಗಡೆ ಒಬ್ರು ಕೂತಿದ್ದಾರೆ ಯಜಮಾನ್ರು, ಅವರೊಬ್ರು. ಅಲ್ಲಿ ಎತ್ತಿದ್ದಾರೆ ಕೈನ, ಅವರೊಬ್ರು. ಅದು ಬಿಟ್ಟರೆ ಇವರು. ನನ್ನ ಹೆಸರು ಹೇಳ್ಬಾರ್ದು. ನಾನು ಗಣೇಶು ನಾಣಿ ಇಕ್ಕೆ ಹೇಳ್ತಾ ಇರೋದು. ಇನ್ನೇನು ನಿಮ್ಮ ಹೆಸರು ಹೇಳ್ಬಾರ್ದಾ? ಅದು ಬಿಟ್ಟು ಹೇಳ್ಬೇಕಾ? ನನ್ನ ಹೆಸರು ಹೇಳ್ಬಾರ್ದು. ಅದು ಬಿಟ್ಟು ಹೇಳ್ಬೇಕಾ? ಅದು ಬಿಟ್ಟು ಹೇಳ್ಬೇಕು ಅಂತ ಅಂದರೆ ನಮ್ಮ ಮಧು, ನಮ್ಮ ಕ್ಲಾಸ್ಮೇಟು, ನನ್ನ ಕುಚಿಕೋ, ನನ್ನ ಚಡ್ಡಿ ದೋಸ್ತ ಎಲ್ಲ ಅವನೇ. ಅವಾಗಿಂದ ಹೆಂಗೋನೋ ಇವತ್ತು ಹಂಗೆ ಅವನೇ. ದುಡ್ಡು ವಿಷಯನೇ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ. ಎಲ್ಲ ಬಗ್ನಿಗೂಟ ಇಕ್ಕೋರೆ ಆಗೋದ್ರು ಫ್ರೆಂಡ್ಶಿಪ್ಪಲ್ಲಿ. ಬಟ್ ಅವನೊಬ್ಬ ಮಾತ್ರ ಅವಾಗಿಂದ ಹಂಗೆ ಅವನೇ. ಲವ್ ಯು ಮಚ. ಸೊ ಓಕೆ, ಡನ್. ಫೈನಲಿ ಆಸ್ಮಿ ಕ್ವಶನಲ್ಲಿ ಎಷ್ಟು ಆಗುತ್ತೋ, ರಿಪೀಟೆಡ್ ಕ್ವಶನ್ಸ್ ತುಂಬಾ ಕೇಳಿದ್ದಾರೆ. ಬಟ್ ಅದರಲ್ಲಿ ಎಷ್ಟು ಸೆಲೆಕ್ಟೆಡ್ ಅಂತ ಅನ್ಸುತ್ತೆ ಅದೆಲ್ಲ ಕೂಡ ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ಕೇಳಿದ್ದೀನಿ. ಆ್ಯಂಡ್ ಸಂತು ಫಾಕ್ಸ್ ಅವರು ಟ್ರೂ ಆಗಿ ಕೂಡ ಆನ್ಸರ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಅದು ಗಣೇಶ ಪ್ರಾಮಿಸ್ ಮಾಡಿದ್ಮೇಲೆ ಸುಳ್ಳು ಹೇಳೋದು ಅನ್ನೋದು ಒಂದು ನಂಬಿಕೆ. ಸೊ ಫೈನಲ್ ಆಸ್ಮಿ ಕ್ವಶನಲ್ಲಿ ಎಷ್ಟಾಗುತ್ತೋ ಅಷ್ಟು ಕೂಡ ಅವ್ರು ಆನ್ಸರ್ ಮಾಡಿದ್ದಾರೆ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡೋದಕ್ಕೆ ಅವ್ರಿಗೆ ಬಿಡ್ತಾಯಿದ್ದೀನಿ. ಸೊ ಯು ಕ್ಯಾನ್ ಸ್ಪೀಕ್. ಈ ಆಸ್ಮಿ ಕ್ವಶನಲ್ಲಿ ನಾನೇನಾದ್ರು ಸುಳ್ಳು ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಅನಿಸಿದರೆ ನೀವೇನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಕಮೆಂಟ್ ಬಾಕ್ಸ್ 24 hours ಓಪನಲ್ಲಿರುತ್ತೆ. ಏನು ಮಾಡಬೇಕು ಅದನ್ನು ಕಮೆಂಟ್ ಮಾಡಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ.
ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೇಳಿ ಸಂತು ಫಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಎಸ್, ಮಾಡಿ. ಫೈನಲಿ ಇಟ್ಸ್ ಡನ್. ಇನ್ನೂ ಹೆಚ್ಚು ವ್ಲಾಗ್ಸ್ ಮಾಡೋದಕ್ಕೆ ನಿಮ್ಮ ಒಂದು ಸಪೋರ್ಟ್ ಖಂಡಿತವಾಗ್ಲೂ ಈ ಒಂದು ಚಾನಲಿಗೆ ಬೇಕೇ ಬೇಕು, ಸಂತು ವ್ಲಾಗ್ಸ್ ಅವರು. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಬಾಯ್ ಬಾಯ್ ಮಾಡೋದು ಅಲ್ಲಿಂದ. ಮಾಡಪ್ಪ ನನಗೆ ಬಾಯ್ ಬಾಯ್. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ವೀಡಿಯೋಸ್ಗಳ ಲೈಕ್ ಕೊಡಿ ಸ್ವಲ್ಪ, ಆಯಿತಾ? ಇತ್ತ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ. ಸಂತು ಫಾಕ್ಸ್ ಐಡಿ ಅವ್ರನ್ನ ಸ್ವಲ್ಪ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಅವ್ರಿಗೆ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋ ಅಂಥ ಶಕ್ತಿ ಕೊಡಲಿ, ಆಯಿತಾ? ವೆಲ್ ಡನ್ ಮೈ ಬಾಯ್. ಓಕೆ ಓಕೆ ಫ್ರೆಂಡ್ಸ್, ಲವ್ ಯು ಆಲ್. ಬಾಯ್ Bye, bye. ಬಾಯ್.